ನೋಡಿ, ಕಳೆದ ಸಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಎನ್ಡಿಎ ಮತ್ತು ಇಂಡಿ ಒಕ್ಕೂಟದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಪಾರ್ಟಿ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಹೋದ್ರೆ ಅಂದ್ರೆ ಬಿಜೆಪಿ, ಜೆಡಿಯು, ಆರ್ಜೆಡಿ, ಎಲ್ಜೆಪಿ, ಕಾಂಗ್ರೆಸ್ ಇವರೆಲ್ಲರೂ ಕೂಡ ಕಳೆದ 2020ರ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆದ್ದಿದ್ರು, ಈಗ 2025ರ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆದ್ದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎನ್ಡಿಎ ಒಕ್ಕೂಟ 2020ರಲ್ಲಿ 25ರಲ್ಲಿ ಎಷ್ಟು ಅಂತ. ಬಿಜೆಪಿ 2020ರಲ್ಲಿ 74 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. 74 ಕ್ಷೇತ್ರಗಳಲ್ಲಿ. ಈ ಸಾರಿ ಇದೇ ಬಿಜೆಪಿ 90 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಈ ಮೂಲಕ ಈ ಸಾರಿ 2025ರಲ್ಲಿ ಬಿಹಾರದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಅಲ್ಲಿ ಬಿಜೆಪಿಯ ಈ ಗೆಲುವಿನ ಮೂಲಕ ಒಂದು ರೀತಿ ಸ್ಟಾಪ್ ಆದಂಗಾಗಿದೆ. ಯಾಕಂದ್ರೆ ಕಳೆದ ಸಾರಿ ನಾವು ನೋಡಿದ್ವಿ, ಅದರ ಹಿಂದಿನ ಚುನಾವಣೆ ನೋಡಿದ್ವಿ, ಆರ್ಜೆಡಿ ಜೆಡಿಯು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇತ್ತು. ಆದ್ರೆ ಈ ಸಾರಿ ನ್ಯಾಷನಲ್ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 2020ರಲ್ಲಿ 74 ಸ್ಥಾನಗಳನ್ನ ಬಿಜೆಪಿ ಗೆದ್ದಿದ್ರೆ ಈ ಸಾರಿ 90 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದೆ. ಇನ್ನು ಅದರ ಮಿತ್ರ ಪಕ್ಷ ಜೆಡಿಯು ಹೋದ್ ಸಾರಿ 48 ಕ್ಷೇತ್ರಗಳನ್ನ ಗೆದ್ದಿದ್ದು ಈ ಸಾರಿ 84 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಂಗ್ ನೋಡಿದ್ರೆ ಕಳೆದ ಸಾರಿಗಿಂತ ಈ ಸಾರಿ ಜೆಡಿಯು ಜಾಸ್ತಿ ಸ್ಥಾನಗಳನ್ನೇ ಗೆದ್ದಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ. ಇನ್ನ ಎಲ್ಜೆಪಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ ಈಗ ಚಿರಾಗ್ ಪಾಸ್ವಾನ್ ಮುನ್ನಡೆಸ್ತಾ ಇದ್ದಾರೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನದಲ್ಲಿ ಗೆದ್ದಿತ್ತು. ಈ ಸಾರಿ ಎಷ್ಟು ಅದ್ಭುತವಾದಂತಹ ಇಂಪ್ರೂವ್ಮೆಂಟ್ ಪರ್ಫಾರ್ಮೆನ್ಸ್ ನೋಡಿ. 19 ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಗೆದ್ದು ಬೀಗಿದೆ. ಇನ್ನ ಎಚ್ಎಎಂ 2020ರಲ್ಲಿ 4 ಸ್ಥಾನ, ಈ ಸಾರಿ 1 ಪ್ಲಸ್ ಆಗಿದೆ, 5. ಇನ್ನ ಯುಪಿಎ ಅಂದ್ರೆ ಇಂಡಿ ಕೂಟ 2020-25ರ ಲೆಕ್ಕಾಚಾರವನ್ನ ಗಮನಿಸೋಣ. ಅಲ್ಲಿನ ಪ್ರಾದೇಶಿಕ ಪಕ್ಷವಾಗಿರುವಂತಹ ಆರ್ಜೆಡಿ, ರಾಷ್ಟ್ರೀಯ ಜನತಾದಳ್, ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಪಕ್ಷ, ಈಗ ತೇಜಸ್ವಿ ಯಾದವ್ ನೇತೃತ್ವದ ಪಕ್ಷ ಕಳೆದ 2020ರಲ್ಲಿ 75 ಕ್ಷೇತ್ರಗಳನ್ನ ಗೆದ್ದಿತ್ತು. ಆದ್ರೆ ಈ ಸಾರಿ ಲೆಕ್ಕನ ಹಾಕಿರ್ಲಿಕ್ಕಿಲ್ಲ ಇವರು. 100 ಪ್ಲಸ್ ಬರ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದವರು ಕಳೆದ ಸಾರಿ ಗೆದ್ದಂತಹ ಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಬರೀ 25 ಕ್ಷೇತ್ರಗಳಿಗೆ ಸಮಾಧಾನ ಪಡ್ಕೋಬೇಕಾಗಿದೆ. ಒಂದು ಹೊಸ ಸ್ಟ್ರಾಟಜಿಯನ್ನ ಮಾಡಿದ್ರು. ಬಹಳ ಜನ ಹಾಲಿ ಶಾಸಕರಿಗೆ ತೇಜಸ್ವಿ ಯಾದವ್ ಈ ಸಾರಿ ಟಿಕೆಟ್ ಅನ್ನ ನಿರಾಕರಿಸಿದ್ರು. ಅದು ಬೇರೆ ರೀತಿಯ ರಣತಂತ್ರ ಆಗಿತ್ತು, ಆದ್ರೆ ಅದು ಉಲ್ಟಾ ಹೊಡಿತು. ಇನ್ನ ಇವರ ಮಿತ್ರ ಪಕ್ಷ ಕಾಂಗ್ರೆಸ್ ಕಳೆದ ಸಾರಿ ಬಿಹಾರದಲ್ಲಿ ಗೆದ್ದಿದ್ದು ಬರೋಬ್ಬರಿ 19 ಕ್ಷೇತ್ರಗಳನ್ನ. ಈ ಸಾರಿ ಬರೀ 6 ಅದು 6 ಕ್ಷೇತ್ರಗಳಲ್ಲಿ ಯಾವ ಮಟ್ಟಿಗೆ ಹಗ್ಗ ಜಗ್ಗಾಟ, ಲೀಡ್ ತಗೊಳ್ಳೋದಕ್ಕೆ ಎಷ್ಟು ಹರಸಾಹಸ, ನೆಕ್ ಟು ನೆಕ್ ಫೈಟ್ ಆಗಿ ಕೊನೆಗೆ ಕಾಂಗ್ರೆಸ್ 6 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಇನ್ನ ಲೆಫ್ಟ್ 12 2020ರಲ್ಲಿ ಈಗ ಒಂದು 3 ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಅಳೆದು ತೂಗಿ 8 ಲೆಕ್ಕಕ್ಕೆ ಬಂದಿದ್ದಾರೆ. ಇನ್ನ ನೆಕ್ಸ್ಟ್ ನೋಡಿ, ಕಳೆದ ಸಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಎನ್ಡಿಎ ಮತ್ತು ಇಂಡಿ ಒಕ್ಕೂಟದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಪಾರ್ಟಿ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಹೋದ್ರೆ ಅಂದ್ರೆ ಬಿಜೆಪಿ, ಜೆಡಿಯು, ಆರ್ಜೆಡಿ, ಎಲ್ಜೆಪಿ, ಕಾಂಗ್ರೆಸ್ ಇವರೆಲ್ಲರೂ ಕೂಡ ಕಳೆದ 2020ರ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆದ್ದಿದ್ರು, ಈಗ 2025ರ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆದ್ದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎನ್ಡಿಎ ಒಕ್ಕೂಟ 2020ರಲ್ಲಿ 25ರಲ್ಲಿ ಎಷ್ಟು ಅಂತ. ಬಿಜೆಪಿ 2020ರಲ್ಲಿ 74 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. 74 ಕ್ಷೇತ್ರಗಳಲ್ಲಿ. ಈ ಸಾರಿ ಇದೇ ಬಿಜೆಪಿ 90 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದೆ.
ಈ ಮೂಲಕ ಈ ಸಾರಿ 2025ರಲ್ಲಿ ಬಿಹಾರದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಅಲ್ಲಿ ಬಿಜೆಪಿಯ ಈ ಗೆಲುವಿನ ಮೂಲಕ ಒಂದು ರೀತಿ ಸ್ಟಾಪ್ ಆದಂಗೆ ಆಗಿದೆ. ಯಾಕಂದ್ರೆ ಕಳೆದ ಸಾರಿ ನಾವು ನೋಡಿದ್ವಿ, ಅದರ ಹಿಂದಿನ ಚುನಾವಣೆ ನೋಡಿದ್ವಿ, ಆರ್ಜೆಡಿ ಜೆಡಿಯು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇತ್ತು. ಆದ್ರೆ ಈ ಸಾರಿ ನ್ಯಾಷನಲ್ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 2020ರಲ್ಲಿ 74 ಸ್ಥಾನಗಳನ್ನ ಬಿಜೆಪಿ ಗೆದ್ದಿದ್ರೆ ಈ ಸಾರಿ 90 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದೆ. ಇನ್ನು ಅದರ ಮಿತ್ರ ಪಕ್ಷ ಜೆಡಿಯು ಹೋದ್ ಸಾರಿ 48 ಕ್ಷೇತ್ರಗಳನ್ನ ಗೆದ್ದಿದ್ದು ಈ ಸಾರಿ 84 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಂಗ್ ನೋಡಿದ್ರೆ ಕಳೆದ ಸಾರಿಗಿಂತ ಈ ಸಾರಿ ಜೆಡಿಯು ಜಾಸ್ತಿ ಸ್ಥಾನಗಳನ್ನೇ ಗೆದ್ದಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ. ಇನ್ನ ಎಲ್ಜೆಪಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ ಈಗ ಚಿರಾಗ್ ಪಾಸ್ವಾನ್ ಮುನ್ನಡೆಸ್ತಾ ಇದ್ದಾರೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನದಲ್ಲಿ ಗೆದ್ದಿತ್ತು. ಈ ಸಾರಿ ಎಷ್ಟು ಅದ್ಭುತವಾದಂತಹ ಇಂಪ್ರೂವ್ಮೆಂಟ್ ಪರ್ಫಾರ್ಮೆನ್ಸ್ ನೋಡಿ. 19 ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಗೆದ್ದು ಬೀಗಿದೆ. ಇನ್ನ HAM 2020ರಲ್ಲಿ 4 ಸ್ಥಾನ, ಈ ಸಾರಿ 1 ಪ್ಲಸ್ ಆಗಿದೆ, 5. ಇನ್ನ UPA ಅಂದ್ರೆ ಇಂಡಿ ಕೂಟ 2020-25ರ ಲೆಕ್ಕಾಚಾರವನ್ನ ಗಮನಿಸೋಣ. ಅಲ್ಲಿನ ಪ್ರಾದೇಶಿಕ ಪಕ್ಷವಾಗಿರುವಂತಹ ಆರ್ಜೆಡಿ, ರಾಷ್ಟ್ರೀಯ ಜನತಾದಳ್, ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಪಕ್ಷ, ಈಗ ತೇಜಸ್ವಿ ಯಾದವ್ ನೇತೃತ್ವದ ಪಕ್ಷ ಕಳೆದ 2020ರಲ್ಲಿ 75 ಕ್ಷೇತ್ರಗಳನ್ನ ಗೆದ್ದಿತ್ತು. ಆದ್ರೆ ಈ ಸಾರಿ ಲೆಕ್ಕನ ಹಾಕಿರ್ಲಿಕ್ಕಿಲ್ಲ ಇವರು. 100 ಪ್ಲಸ್ ಬರ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದವರು ಕಳೆದ ಸಾರಿ ಗೆದ್ದಂತಹ ಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಬರೀ 25 ಕ್ಷೇತ್ರಗಳಿಗೆ ಸಮಾಧಾನ ಪಡ್ಕೋಬೇಕಾಗಿದೆ. ಒಂದು ಹೊಸ ಸ್ಟ್ರಾಟಜಿಯನ್ನ ಮಾಡಿದ್ರು. ಬಹಳ ಜನ ಹಾಲಿ ಶಾಸಕರಿಗೆ ತೇಜಸ್ವಿ ಯಾದವ್ ಈ ಸಾರಿ ಟಿಕೆಟ್ ಅನ್ನ ನಿರಾಕರಿಸಿದ್ರು. ಅದು ಬೇರೆ ರೀತಿಯ ರಣತಂತ್ರ ಆಗಿತ್ತು, ಆದ್ರೆ ಅದು ಉಲ್ಟಾ ಹೊಡಿತು. ಇನ್ನ ಇವರ ಮಿತ್ರ ಪಕ್ಷ ಕಾಂಗ್ರೆಸ್ ಕಳೆದ ಸಾರಿ ಬಿಹಾರದಲ್ಲಿ ಗೆದ್ದಿದ್ದು ಬರೋಬ್ಬರಿ 19 ಕ್ಷೇತ್ರಗಳನ್ನ. ಈ ಸಾರಿ ಬರೀ 6 ಅದು 6 ಕ್ಷೇತ್ರಗಳಲ್ಲಿ ಯಾವ ಮಟ್ಟಿಗೆ ಹಗ್ಗ ಜಗ್ಗಾಟ, ಲೀಡ್ ತಗೊಳ್ಳೋದಕ್ಕೆ ಎಷ್ಟು ಹರಸಾಹಸ, ನೆಕ್ ಟು ನೆಕ್ ಫೈಟ್ ಆಗಿ ಕೊನೆಗೆ ಕಾಂಗ್ರೆಸ್ 6 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಇನ್ನ ಲೆಫ್ಟ್ 12 2020ರಲ್ಲಿ ಈಗ ಒಂದು 3 ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಅಳೆದು ತೂಗಿ 8ರ ಲೆಕ್ಕಕ್ಕೆ ಬಂದಿದ್ದಾರೆ. ಇನ್ನ ನೆಕ್ಸ್ಟ್